ಪಾತ್ರವನ್ನು ಬೇರೆ ಬೇರೆ ಮಕ್ಕಳು ನಟಿಸುತ್ತಿದ್ದಾರೆ. ದೃಶ್ಯ ಬದಲಾವಣೆ ಸಮಯದಲ್ಲಿ ವೇದಿಕೆ ಸಜ್ಜಿಸುವಾಗ ದಯವಿಟ್ಟು ತಾಳ್ಮೆಯಲ್ಲಿ. ಮಕ್ಕಳು ಈ ನಾಟಕದ ಸಾಲುಗಳನ್ನು ಕಲಿಯಲು ಸಾಕಷ್ಟು ಶ್ರಮಪಟ್ಟಿದ್ದಾರೆ. ದಯವಿಟ್ಟು ಅವರ ಸಾಲುಗಳನ್ನು ಗಮನಿಸಿ, ಆಲಿಸಿ, ಪ್ರೋತ್ಸಾಹಿಸಿ. ನಾಟಕ ಮುಗಿದ ಮೇಲೆ ಒಂದು ದಶಾವತಾರ ಕುರಿತು ನೃತ್ಯ ಮತ್ತು ಫ್ಯಾನ್ಸಿ ಡ್ರೆಸ್ ಕೂಡ ಇದೆ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆದರೆ ದಯವಿಟ್ಟು ಮಕ್ಕಳಿನ ಬಳಿ ಹೋಗಿ ಮಾತಾಡಿ ಹೇಳಿ. ಈ ಕಾರ್ಯಕ್ರಮದಿಂದ ನಮ್ಮ ಕನ್ನಡ ಕೂಟಕ್ಕೆ ಹಲವಾರು ಹೊಸ ಸದಸ್ಯರು ಸೇರಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸ್ವಾಗತ. ಕಾರ್ಯಕ್ರಮದ ನಿರೂಪಣೆ ನಾಗಲಕ್ಷ್ಮಿ ಇನಾಮದಾರ್ ಅವರಿಂದ. ಈ ಕಾರ್ಯಕ್ರಮದ ಸಿದ್ಧತೆ ನಡೆಸಲು ಶೋಭಾ ಶಿವರಾಮ್, ಮಂಗಳ ಉಡುಪ, ಪೂನಂ ಶೇಖರ್, ವಿನುತಾ ಮತಿಘಟ್ಟ, ಜಯಶ್ರೀ ಕುಮಾರ್ ಮತ್ತು ಹಲವಾರು ಪೋಷಕರ ಸಹಾಯದಿಂದ ನಡೆದಿದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವುದು ಈ ನಮ್ಮ ನಾಟಕ ಮೂಲಕ ತೋರಿಸುತ್ತಿದ್ದೇವೆ. ಧನ್ಯವಾದ. ಶ್ರೀ ಶೋಭಂಗೆ ಲೈಟ್ ಜೋರು ಮಾಡ್ಬೇಕಂತ ಹೇಳೋದು. ಲೈಟ್ ಮುಂದೆ ಮಹರ್ಷಿ ಕಶ್ಯಪ ಬ್ರಹ್ಮನಿಗೆ ಇಬ್ಬರು ಬಲಶಾಲಿಯಾದ ಗಂಡು ಮಕ್ಕಳು, ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ. ತ್ರಿಲೋಕವನ್ನೇ ಜಯಿಸುವ ಮಹದಾಶೆಯಿಂದ ಹಿರಣ್ಯಾಕ್ಷ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಅಜೇಯನಾಗುವಂತೆ ವರದಾನ ಕೇಳುತ್ತಾನೆ. ವರದಾನದ ಬಲದಿಂದ ಸೊಕ್ಕಿದ ಹಿರಣ್ಯಾಕ್ಷ ಭೂದೇವಿಯನ್ನು ಹಿಂಸಿಸಿ ಬಚ್ಚಿಡುತ್ತಾನೆ. ಭೂದೇವಿಯನ್ನು ಕಾಪಾಡಲು ಭಗವಾನ್ ವಿಷ್ಣು ವರಾಹ ಅವತಾರದಲ್ಲಿ ಬಂದು ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂದೇವಿಯನ್ನು ಕಾಪಾಡುತ್ತಾನೆ. ಸೋದರನ ಮರಣದ ಸುದ್ದಿ ಕೇಳಿ ಹಿರಣ್ಯಕಶಿಪು ಭಗವಾನ್ ವಿಷ್ಣುವಿನ ಮೇಲೆ ಕೋಪದಿಂದ ಕೆಂಡಕಾರುವನು. ಹರಿಸಂಹಾರ ಮಾಡಲು ಪಣ ತೊಡುವನು. ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ವರದಾನ ಪಡೆದು ತ್ರಿಲೋಕಕ್ಕೆ ಅಧಿಪತಿಯಾಗುವನು. ಅದೇ ಸಮಯದಲ್ಲಿ ಹಿರಣ್ಯಕಶಿಪುವಿನ ಮಗ ಹುಟ್ಟುವನು. ದಾನವ ದೊರೆ ಹಿರಣ್ಯಕಶಿಪುವಿನ ಮಗ ರಾಜಕುಮಾರ ಭಕ್ತ ಪ್ರಹ್ಲಾದನ ಜನನದ ಸುದ್ದಿ ಕೇಳಿ 3 ಲೋಕವು ಸಂಭ್ರಮದಿಂದ ಕಂಗೊಳಿಸುತ್ತದೆ. ಎಲ್ಲೆಲ್ಲೂ ಜನ ಸಂಭ್ರಮದಿಂದ ಕುಣಿಯುತ್ತಿದ್ದಾರೆ. ಅವರ ಸಂಭ್ರಮ ಹೇಗಿತ್ತು?